ಎಲ್ಲರಿಗೂ ನಮಸ್ಕಾರ. ಅಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಥವಾ ಭೌತಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಯಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು, ಏಜ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ ನಾವು. ಏಜ್ ಕ್ಯಾಲ್ಕುಲೇಷನ್ ಸಂಬಂಧಪಟ್ಟ ಹಾಗೆ ಲೆಕ್ಕಗಳನ್ನು ಕೇಳಿದಾಗ ಯಾವ ರೀತಿಯಾಗಿ ನಾವು ಬಿಡಿಸ್ಬೋದು ಅನ್ನೋದನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಕೆಲವೊಂದು ಲೆಕ್ಕಗಳನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸೋಣ. ವಯಸ್ಸುಗಳ ಅನುಪಾತ ಅಂತಂದಾಗ ಇಲ್ಲಿ ನಮಗೆ ಏನೇನು ಕಲ್ಪನೆ ಇರಬೇಕು ನೋಡ್ರಿ. ಈ ಲೆಕ್ಕಗಳನ್ನು ಬಿಡಿಸ್ಬೇಕಾದಾಗ ಅನುಪಾತದ ಕಲ್ಪನೆ ಇರ್ಬೇಕು ನಿಮಗೆ. ಅನುಪಾತದ ಕಲ್ಪನೆ ಅಂದ್ರೆ ಎ ಅನುಪಾತ ಬಿ ಅಂತ ಹೇಳ್ತೀವಿ ನಾವು. ಎ ಅನುಪಾತ ಬಿ ನೋಡ್ರಿ, ನೆನ್ಪಿಟ್ಕೋರಿ. ಹೆಂಗ್ ಬರೀಬೇಕು ನೋಡ್ರಿ ಇದನ್ನ, ಎ ಅನುಪಾತ ಬಿ. ಸೊ ಇದಕ್ಕೆ ಪೂರ್ವ ಪದ ಅಂತೀವಿ, ಇದಕ್ಕೆ ಉತ್ತರ ಪದ ಅಂತ ಹೇಳ್ತೀವಿ ನಾವು. ನೆನ್ಪಿಟ್ಕೋರಿ, ಪೂರ್ವ ಪದ ಅಂತ ಹೆಂಗ್ ಬರೀಬಹುದು, ಭಿನ್ನರಾಶಿಗಳೊಳಗ ಎ ಬೈ ಬಿ ಅಂತ ಬರಿತೀವಿ. ಎ ಅಂದ್ರೆ ಇದು ಅಂಶ, ಬಿ ಅಂದ್ರೆ ಛೇದ. ಮುಂದೆ ಬರ್ತಿರ್ತಕ್ಕಂಥದ್ದನ್ನ ಕೆಳಗಡೆ ಬರೀತಕ್ಕಂಥದ್ದು, ಅನುಪಾತದ ಹಿಂದೆ ಬರ್ತಕ್ಕಂಥ ಮೇಲೆ ಅಂಶದೊಳಗೆ ಬರೀತಕ್ಕಂಥದ್ದು. ಈ ಕಲ್ಪನೆ ಇರ್ಬೇಕು ನಿಮ್ಗೆ. ಈ ಕಲ್ಪನೆ ಇತ್ತಪ್ಪ ಅಂದ್ರೆ ಲೆಕ್ಕ ಬಂದಾಗ ಹೆಂಗ್ ಬಿಡಿಸ್ಬೇಕಂತ ಗೊತ್ತಾಗತ್ತ. ಒಂದು. ಎರಡನೇದು ಕಡತ ಹೊಡಿತಕ್ಕಂಥದ್ದು ಗೊತ್ತಿರಬೇಕು. ಕಡತ ಹೊಡಿತಕ್ಕಂಥದ್ದು ಅಂತಂದಾಗ ಪ್ಲಸ್ ಮತ್ತು ಮೈನಸ್ ಇರ್ಬೋದು. ಓಕೆ, ಗುಣಾಕಾರ, ಭಿನ್ನರಾಶಿ ಗುಣಾಕಾರ ಬಂದಾಗ ಈಗ 10/12 ಐತಿ. ಸೊ ನಾವು ತಪ್ಪುದಿಲ್ಲಪ್ಪ ಅಂದ್ರೆ ನಮ್ಗೆಲ್ಲ ಲೆಕ್ಕ ಬರ್ತಿರ್ತಾವು. ಬೇಸಿಕ್ ಕಾನ್ಸೆಪ್ಟ್ ನಾವು ಪರ್ಫೆಕ್ಟ್ ಇರಂಗಿಲ್ಲ, ನೆನ್ಪಿಟ್ಕೋರಿ. ಬೇಸಿಕ್ ಪರ್ಫೆಕ್ಟ್ ಇರ್ಬೇಕು ಮೊದಲಾಗ. ಬೇಸಿಕ್ ಪರ್ಫೆಕ್ಟ್ ಇದ್ರೆ ನಿಮ್ಗೆ ಲೆಕ್ಕ ಅಂದ್ರೆ 10/12 ಬಂದೈತೆ, ಹೆಂಗ್ ಬಿಡಿಸ್ಬೇಕಪ್ಪ? ಎರಡು ಒಂದ ಮುಗಿ ಹೋಗ್ಕೊ ನೋಡ್ಕೋಬೇಕು. 10 ಮತ್ತು 12 ಒಂದ ಮುಗಿ ಹೋಗ್ಕವ. ಸರಿ, ಎಷ್ಟು ಮುಗಿ ಹೋಗ್ಕೋ? 5 2 ಮುಗಿ. 2 ಅಷ್ಟೇ 10, 2 5 10, 2 6 12. ಎಷ್ಟು ಬಂದು ನೋಡ್ರಿ, 5/6. ಇದನ್ನ ಅನುಪಾತ ರೂಪದಲ್ಲಿ ಬರೀ ಹೆಂಗ್ ಬರೀಬೇಕು ಹೇಳ್ರಿ? 5:6. ಈ ರೀತಿ ಬರೀತಕ್ಕಂಥದ್ದು. ಇದು ಒಂದ್ ರೀತಿ ಒಳಗ ನಿಮ್ಗೆ ಗೊತ್ತಿರಬೇಕು. ಈ ಟೈಪ್ ಯಾವ್ದೇ ಲೆಕ್ಕ ಬಂದ್ರು ಬಿಡಿಸೋದು ಗೊತ್ತಿತ್ತಪ್ಪ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್, x + 4 = 6. ಆದರೆ x ನ ಬೆಲೆಯನ್ನು ಕಂಡುಹಿಡ್ರಿ ಅಂತಾರೆ. ಕಂಡುಹಿಡ್ರಿ ಅಂದಾಗ ನಾವು ಎಕ್ಸ್ ಏನು ಕಂಡುಹಿಡಿಬೇಕಲ್ಲ ಅದನ್ನ ಎಡಗಡೆ ಬರ್ಕೋಬೇಕು. ಯಾವಾಗ ಎಡಗಡೆ ಇತ್ತಂದ್ರೆ ಅಲ್ಲೇ ಬಿಡಬೇಕು, ಬಿಟ್ಟು ಉಳಿದ ಸಂಖ್ಯೆಗಳನ್ನ ಆ ಕಡೆ ತಗೋ. ಎಕ್ಸ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಬಿಡಬೇಕು, ಸಂಖ್ಯೆನ ಆ ಕಡೆ ತಗೋಬೇಕು. ಸಂಖ್ಯೆನ ಆ ಕಡೆ ತಗೋಬೇಕಾದ್ರೆ ನೆನ್ಪಿಟ್ಕೋರಿ, ಪ್ಲಸ್ ಇದ್ರೆ ಮೈನಸ್ ಆಗುತ್ತಾ, ಮೈನಸ್ ಇದ್ರೆ ಪ್ಲಸ್ ಆಗುತ್ತಾ. ಎರಡು ವರ್ಷ ನೋಡ್ರಿ ಅಪೋಸಿಟ್ ಅವು. ಅದೇ ರೀತಿ ಇಂಟು ಇದ್ರೆ ಡಿವೈಡ್ ಬೈ ಆಗುತ್ತಾ, ಅಂದ್ರೆ ಅಂಶ ಆಗಿದ್ರೆ ಛೇದ ಆಗುತ್ತಾ, ಛೇದ ಆಗಿದ್ರೆ ಅಂಶ ಆಗುತ್ತೆ. ನೆನ್ಪಿಟ್ಕೋರಿ, ಎರಡು ಕಾನ್ಸೆಪ್ಟ್ ಅನ್ನು ಹೇಳ್ತೀನಿ ನಿಮ್ಗೆ. ಇಲ್ಲಿ ಹೇಳಿತ್ತು ಅಂತ ತಿಳ್ಕೋರಿ. ಸೊ ಇದು ಹೆಂಗೆ ತಗೋಬೇಕು ನೋಡ್ರಿ. ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಇದನ್ನ ತಗೋಬೇಕಂದ್ರೆ 2x = 6 ಪ್ಲಸ್ 4 ಐತಿಲ್ರಿ, ಆ ಕಡೆ ಹೋದ್ರೆ -4 ಆಗುತ್ತಾ. ನೆನ್ಪಿಟ್ಕೋರಿ, 2x = 6 4 2 ಹಿಡಿತು. ಈಗ ಇಂಟು ಐದು ನೋಡ್ರಿ, ಇಂಟು x ಇಂಟು ಇದ್ದಂಗ ಇಂಟು ಐತಿಲ್ಲ, ಆ ಕಡೆ ಡಿವೈಡ್ ಬೈ ಆಗುತ್ತಾ. ಅಂದ್ರೆ x ಕೊಡ್ಬೇಕು ನಮ್ಗೆ. ಇಂಟು ಇದು ಆ ಕಡೆ ಡಿವೈಡ್ ಬೈ ಅಂದ್ರೆ ಆಲ್ರೆಡಿ 2 ಐತಿ, ಡಿವೈಡ್ ಬೈ ಎಷ್ಟಾಗುತ್ತೆ ನೋಡ್ರಿ, 2 ಆಗುತ್ತಾ. ಕರೆಕ್ಟಾ? ನೆಕ್ಸ್ಟ್ ಕರ್ತಾ ನೋಡ್ರಿ, 2 ಒಂದ್ಲೆ ಎಷ್ಟು ಹೊಡಿತು ನೋಡ್ರಿ, x = 1/1 ಅಂದ್ರೆ 1. ನೆನ್ಪಿಡ್ತೀರಿ? ಈ ಟೈಪ್ ಲೆಕ್ಕಗಳು ಬಂದಾಗ ಬಿಡಿಸ್ತಕ್ಕಂಥ ಕಲಿಬೇಕು. ಎಕ್ಸ್ ಬೆಲೆಯನ್ನು ಹೆಂಗೆ ಕಂಡುಹಿಡಿಬೇಕಂದಾಗ ಈ ಟೈಪ್ ಪ್ಲಸ್ ಬಂದಾಗ ಮೈನಸ್ ಆಗುತ್ತಾ, ಮೈನಸ್ ಬಂದಾಗ ಪ್ಲಸ್ ಆಗುತ್ತಾ, ಇಂಟು ಇದ್ರೆ ಡಿವೈಡ್ ಬೈ ಆಗುತ್ತಾ, ಡಿವೈಡ್ ಬೈ ಇದ್ರೆ ಇಂಟು ಆಗುತ್ತೆ. ಹಾಗಾದ್ರೆ ವಯಸ್ಸಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ನೋಡೋಣ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಆಮೇಲೆ ಈ ರೀತಿ ಬಿಡಿಸ್ತಕ್ಕಂಥ ಮೆಥಡ್ ಅನ್ನ ಬೇಸಿಕ್ ಅನ್ನ ಪರ್ಫೆಕ್ಟ್ ಮಾಡ್ಕೊರಿ. ಓಕೆ, ಬೇಸಿಕ್ ಸಂಬಂಧಪಟ್ಟಾಗಿ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ವಿ ನಾವು. ಆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಓಕೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಯಾವುದೋ ಪ್ರಾಬ್ಲಮ್ ತಿಳಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಮತ್ತು ಬೇರೆ ಬೇರೆ ಇರತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ ನೀವು ಬಿಡಿಸಿ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಪ್ಲಸ್ ಅದ್ರ ಜೊತೆಯಲ್ಲಿ PDF ಮಾಡಿದ್ವಿ ನಾವು. ಕೆಲವೊಂದು ಸಮಸ್ಯೆಗಳದ್ದು, ಲೆಕ್ಕಗಳದ್ದು, ಅವುಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ವಯಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ. ಓಕೆ, ಓಕೆ. ಸೊ ಹಾಗಾದ್ರೆ ವಯಸ್ಸಿಗೆ ಸಂಬಂಧಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ. 1 by 1 ನೋಡ್ತಾ ನೋಡ್ರಿ. ಸೊ ಮೊದಲನೇ ಲೆಕ್ಕ ಏನಿದೆ ನೋಡ್ರಿ. ಇಬ್ಬರು ವ್ಯಕ್ತಿಗಳ ಪ್ರಸ್ತುತ ವಯಸ್ಸು ಕ್ರಮವಾಗಿ 32 ಮತ್ತು 41 ವರ್ಷಗಳು. ನೋಡ್ರಿ, ಇಬ್ಬರು ವ್ಯಕ್ತಿಗಳ ಪ್ರಸ್ತುತ ವಯಸ್ಸು ಕ್ರಮವಾಗಿ 32 ಮತ್ತು 41 ವರ್ಷಗಳು. n ವರ್ಷಗಳ ನಂತರ, ಸೊ ಇಬ್ಬರು ವಯಸ್ಸುಗಳು ಕೊಟ್ಟರೆ 32 ಕೊಟ್ಟರೆ 41 ಕೊಟ್ಟರೆ n ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಎಷ್ಟ್ರಿ? 4:5. ಅವ್ರ ವಯಸ್ಸುಗಳ ಅನುಪಾತವು 4:5. 4:5 ನೋಡ್ರಿ. ಸೊ ಕ್ಲಿಯರಿಟಿ ನೋಡ್ರಿ, ಅದನ್ನ ಕ್ಲಿಯರಿಟಿ ಮಾಡ್ಕೊಡ್ರಿ. ಓಕೆ, ಥ್ಯಾಂಕ್ ಯು. ಸೊ ಕ್ಲಿಯರಿಟಿ ಆಯ್ತು ನೋಡ್ರಿ ಅದು. ಓಕೆ, ಸಾರಿ. ನೆಕ್ಸ್ಟ್ ನೋಡ್ರಿ, ಇಬ್ಬರು ವ್ಯಕ್ತಿಗಳ ಪ್ರಸ್ತುತ ವಯಸ್ಸು ಕ್ರಮವಾಗಿ 32 ಮತ್ತು 41. ಓಕೆ, ಇಬ್ಬರು ವ್ಯಕ್ತಿಗಳ ಪ್ರಸ್ತುತ 32 ಐತೆ, ಇನ್ನೊಬ್ಬರದ್ದು ಎಷ್ಟಿದೆ?
41 ಇದೆ. ಆದಷ್ಟು ಡೈರೆಕ್ಟ್ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ನೆಕ್ಸ್ಟ್ ಅವರ ವಯಸ್ಸುಗಳು n ವರ್ಷಗಳ ನಂತರ n ವರ್ಷಗಳ ಅಂದ್ರೆ ಗೊತ್ತಿಲ್ಲ ನಮ್ಗೆ, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು. ನಂತರ ಅವರ ವಯಸ್ಸುಗಳ ಅನುಪಾತ ಎಷ್ಟಾಗತ್ತೆ ನೋಡ್ರಿ, 4:5 ಆಗುತ್ತಾ. ಹಾಗಾದ್ರೆ n ನ ಮೌಲ್ಯ ಎಷ್ಟು? ಸೊ ಪ್ರಶ್ನೆ ಇಷ್ಟೇ, ಅವ್ರ ವಯಸ್ಸು ಎಷ್ಟು ನೋಡ್ರಿ, ಕ್ರಮವಾಗಿ ಒಬ್ರಿಗೆ 32 ಐತಿ, ಒಬ್ರಿಗೆ 41 ಐತಿ. ಎಷ್ಟು ವರ್ಷಗಳಾದ ನಂತರ ಅವ್ರ ವಯಸ್ಸುಗಳ ಅನುಪಾತ 4:5 ಆಗುತ್ತಾ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ನೋಡ್ರಿ, 3 ವರ್ಷ, 9 ವರ್ಷ, 4 ವರ್ಷ, 5 ವರ್ಷ ಅಂದಂಗೆ. ಓಕೆ, ಸೊ ಆ ಪ್ರಕಾರ ಕಂಡುಹಿಡಿತಕ್ಕಂಥ ನೋಡಿ, ಹೆಂಗೆ ಕಂಡುಹಿಡಿಬೇಕು ನಾವೀಗ? ಇಬ್ರು ವಯಸ್ಸು ಕೊಟ್ರ, 32 ಕೊಟ್ರ, 41 ಕೊಟ್ರ, ಇನ್ನ 10 ವರ್ಷ ಬಿಟ್ರಿ ಅದೇ ಡಿಫ್ರೆನ್ಸ್ ಇರ್ತೈತೆ. ಅವ್ರು ನೋಡಿ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ ಇಲ್ಲಿ, 32 ಮತ್ತು 41, 41 32 ಕಳೆದ್ರಿ ಎಷ್ಟು ಉಳಿತ್ರಿ? 9 ಉಳಿತು. ಕರೆಕ್ಟಾ? ನೀವು ಇನ್ನ 20 ವರ್ಷ ಬಿಡ್ರಿ, ಅವ್ರ ವಯಸ್ಸು ಡಿಫ್ರೆನ್ಸ್ ಸೇಮ್ ಇರ್ತದೆ. ಕರೆಕ್ಟಾ? ಒಪ್ಕೊಂತೀರಾ? ಎಷ್ಟರದ್ದು ವರ್ಷ ಹೋಲಿ ಅವ್ರ ವಯಸ್ಸಿನ ಅಂದ್ರೆ ಎಷ್ಟು ಇರ್ತೈತಿ ಹೇಳ್ರಿ? 9 ಇರ್ತೈತಿ. ಚೇಂಜಸ್ ಇರಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ರಿ? ಇವ್ರದ್ದು 33 ಆಕತಿ, ಅವ್ರದ್ದು 42 ಆಕತಿ, ಇವ್ರದ್ದು 34 ಆಕತಿ, ಅವ್ರದ್ದು 44 ಆಕತಿ. ಏಜ್ ಜಾಸ್ತಿ ಆಕೊಂತ ಗೊತ್ತಿಲ್ಲ. ಅವ್ರದ್ದು 9 ವರ್ಷ ಜಾಸ್ತಿ ಆಕತಿ, ಇವ್ರು 9 ವರ್ಷ ಇರ್ತಾರೆ. ಅವ್ರಿಗೆ 55 ಆದ್ರೆ ಇವ್ರಿಗೆ 9 ವರ್ಷ ಕಳೀರಿ ಆರ್ಜಿ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಎಷ್ಟು ವರ್ಷಗಳ ನಂತರ ಏನ್ ನೋಡ್ರಿ, 4:5 ಇರ್ತೈತಿ ಅಂದ್ರೆ. ಸೊ ಹಿಂಗಾಗಿ ಎಷ್ಟು ಡಿಫ್ರೆನ್ಸ್ ಐತಿ ನೋಡ್ರಿ, ಇಲ್ಲಿ 9 ಐತಿ. ಸೊ 9ನ್ನ 2 ಕಡೆ ಗುಣಾಕಾರ ಮಾಡೋದನ್ನ ಕಲಿಬೇಕು. 9ನ್ನ 2 ಕಡೆ ಗುಣಾಕಾರ ಮಾಡ್ರಿ. 9 ಎಷ್ಟ್ರಿ? 36. ನೆಕ್ಸ್ಟ್ 9 ಎಷ್ಟ್ರಿ? 45. 9 ಎಷ್ಟು? 45. ಓಕೆ, ಸೊ ನಮ್ದು ಎಕ್ಸಾಕ್ಟ್ ಮೊದಲನೇ ವರ್ಷ ಎಷ್ಟೈತೆ? 32 ಐತಿ. ಇದು ಎಷ್ಟೈತ್ರಿ? 41. ಸೊ 2ನ್ನ ಕಳೀರಿ. 6 2 4, 3 3 0, 5 4 1, 4 4 0. 2 ಆನ್ಸರ್ ಎಷ್ಟು ಬಂತು ನೋಡ್ರಿ, 4 ಬಂತಾ? ಅಂದ್ರೆ ಅರ್ಥ ಏನ್ರಿ? 4 ವರ್ಷಗಳ ನಂತರ. ಅಂದ್ರೆ ಅರ್ಥ ಏನ್ರಿ? 4 ವರ್ಷಗಳ ನಂತರ ಅವ್ರ ವಯಸ್ಸುಗಳ ಅನುಪಾತ ಎಷ್ಟಿರ್ತೈತೆ ನೋಡ್ರಿ, 4:5 ಇರ್ತೈತಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಫಸ್ಟ್ಗೆ ಕೊಟ್ಟಿರ್ತಕ್ಕಂಥ ವಯಸ್ಸು ಇದು 32 41. ವಯಸ್ಸುಗಳ ಅಂತರ ಎಷ್ಟಾಯ್ತು ನೋಡ್ರಿ, 9 ವರ್ಷ ಆಯ್ತು. ವಯಸ್ಸು ಬದಲಾವಣೆ ಆಗಲ್ಲ, ಅಂದ್ರೆ ಅವ್ರ ವಯಸ್ಸು ಹೇಳ್ಕೊಂತ ಹೋಗತಿ. ವಯಸ್ಸುಗಳ ನಡುವಿನ ವ್ಯತ್ಯಾಸ ಬದಲಾವಣೆ ಆಗಲ್ಲ. ಇವ್ರು 1 ವರ್ಷ ಸುಮ್ಮನೆ ಕುತ್ಕೊಂಡು ಅವ್ರು 1 ವರ್ಷ ದೊಡ್ಡರಾಗ್ತಾರ, ಚಿಕ್ಕವರಾಗ್ತಾರ? ನೆವರ್, ಸಾಧ್ಯನೇ ಇಲ್ಲ. ಒಟ್ಟಾರೆ ಏನ್ ನೆನ್ಪಿಟ್ಕೋರಿ, ವಯಸ್ಸುಗಳ ಅಂತರ ಒಂದೇ ಇರ್ತೈತಿ, ವಯಸ್ಸು ಸೇರ್ಕೊಂತ ಹೋಗ್ತೈತಿ ಅಷ್ಟೇ. ಅವಳ ಅನುಪಾತ 4:5 ಇದ್ದಾಗ ಎಷ್ಟು ವರ್ಷಗಳ ನಂತರ 4:5 ಆಗುತ್ತೆ ಅಂದ್ರೆ ಡಿಫ್ರೆನ್ಸ್ ಏನಾಗಿರುತ್ತಲ್ಲ ಅದನ್ನ 2 ಕಡೆ ಗುಣಿಸ್ಬೇಕು. 36 45 ಬಂತು, ಬಂದಿದ್ರೊಳಗೆ ಕಳೀರಿ. 36 32 ಕಳೀರಿ, 47 41 ಕಳೀರಿ. ನೀವು ಹೆಂಗಾರ ತಗೋರಿ, ಯಾವ್ದಾರು ತಗೋರಿ, ಆನ್ಸರ್ ಸೇಮ್ ಬರ್ತೈತಿ. ಅರ್ಥ ಆಯ್ತಾ? ಸೊ ಹಿಂಗಾಗಿ 4 ವರ್ಷಗಳ ನಂತರ ಈ ಅನುಪಾತ ರೇಷಿಯೋ ಅಂತ ಹೇಳ್ತೀವಿ ನಾವು. 5:6 ಕೊಟ್ರ ಅಂದ್ರೆ ಆ ರೇಷಿಯೋ ಬರ್ತಕ್ಕಂಥದ್ದು ಬೇರೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 4 ವರ್ಷಗಳ ನಂತರ ಅವ್ರ ರೇಷಿಯೋ ಎಷ್ಟು ನೋಡ್ರಿ, 4:5. ಆಪ್ಷನ್ ಯಾವ್ದು ನೋಡ್ರಿ? 4 ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ಗೊತ್ತಾಯ್ತು ಮೆಥಡ್ ರೀ? ಶಾರ್ಟ್ ಆಗಿ ಬಿಡಿಸ ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು, ಮೆಥಡ್ ಅನ್ನ ತಿಳ್ಕೊಳ್ಳೋದಂತ ಕಲಿಬೇಕು. ಹೆಂಗ್ ಬಿಡಿಸಿದ್ವಿ ನಾವು, ಹೆಂಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ ನಾನು. ಇದೇ ಇರ್ತಕ್ಕಂಥ ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನಿಮ್ಗೆ PDF ಹಾಕಿರ್ತೈತಿ. ಸೊ ಅದ್ ನೋಡ್ಕೊಡ್ರಿ. ಅದ್ರೊಳಗೆ ಯಾವ್ದೋ ಪ್ರಾಬ್ಲಮ್ ಬರಲ್ಲ ಕೂಡ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಾಬ್ಲಮ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ತಂದೆ ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 84. ತಂದೆ ಮತ್ತು ಮಗನ ವಯಸ್ಸು, ತಂದೆ ಪ್ಲಸ್ ಮಗ, ಒಟ್ಟು ವಯಸ್ಸಿನ ಮೊತ್ತ ಎಷ್ಟ್ರಿ? 84. ಕರೆಕ್ಟಾ? ಹಾಗಾದ್ರೆ ಮಗನಿಗೆ ಈಗ 24 ವರ್ಷ. ಮಗನಿಗೆ ಎಷ್ಟೈತೆ ನೋಡ್ರಿ, ಈಗ ಎಷ್ಟೈತೆ ವರ್ಷ? 24 ವಯಸ್ಸಿದೆ. ಹಾಗಾದ್ರೆ ತಂದೆಗೆ ಮಗ ಹುಟ್ಟುವಾಗ ಎಷ್ಟು ವಯಸ್ಸಾಗಿತ್ತು ನೋಡ್ರಿ, ನೆನ್ಪಿಟ್ಕೋರಿ. ತಂದೆ ಮತ್ತು ಮಗನ ವಯಸ್ಸು ಕೂಡಿಸಿದ್ರೆ ಎಷ್ಟಾಗತ್ರಿ? 84 ಆಗತ್ತೆ. ಮಗುಗೆ ವಯಸ್ಸು ಎಷ್ಟೈತಿ? ಈಗ 24 ಐತಿ. ಫಸ್ಟ್ ಕೆಲಸ ಏನ್ರಿ, ಇದನ್ನ ಕಳೆದು ಬಿಡ್ರಿ. 24ನ ಕಳೆದ್ರೆ ಎಷ್ಟಾದ್ ನೋಡ್ರಿ, 4 4 0, 8 ಕಳೆದ್ರೆ 6. ಎಷ್ಟಾದ್ರಿ? ತಂದೆ ವಯಸ್ಸಿದು. ತಂದೆ ವಯಸ್ಸು ಎಷ್ಟು ವರ್ಷ? 60 ವರ್ಷ. ಬಟ್ ಅವ್ರ ಪ್ರಶ್ನೆ ನೋಡ್ರಿ, ತಂದೆಗೆ ಮಗ ಹುಟ್ಟುವಾಗ ಎಷ್ಟು ವಯಸ್ಸಾಗಿತ್ತು? ತಂದೆ ವಯಸ್ಸು 60, ಈಗಿಂದ ಕರೆಕ್ಟ್ ಆಗಿ 60. ಅವ್ರೇನ್ ಪ್ರಶ್ನೆ, ಮಗ ಹುಟ್ಟುವಾಗ ತಂದೆ ವಯಸ್ಸು ಎಷ್ಟಿತ್ತು? ಹಾಗಾದ್ರೆ ಮಗಗೆ ಎಷ್ಟೈತಿ ಈಗ ವಯಸ್ಸು? ಎಷ್ಟೈತಿ ಮಗಗ? 24 ಐತಿ. ಮಗ ಹುಟ್ಟುವಾಗ ಅಂದ್ರೆ 0 ಅಂತ ಓದ್ತೀವಿ. ಅಂದ್ರೆ 24 ವರ್ಷವನ್ನ ಹಿಂದೆ, 24 ವರ್ಷದ ಹಿಂದೆ ಅಂದಾಗ 60 ವರ್ಷ ಐತಿ ತಂದೆಗೆ. ಈಗ 24 ಕಳೀರಿ, 10 4 ಕಳೆದ್ರೆ 6, 6 3 ಕಳೆದ್ರೆ 3. ಎಷ್ಟು ಬಂತು ನೋಡ್ರಿ? 36 ವರ್ಷ. ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಂದೆ ವಯಸ್ಸು ಎಷ್ಟಪ್ಪ ಅಂತಂದ್ರೆ ಅವಾಗ ಈಗಿನಲ್ಲ, ಮಗ ಹುಟ್ಟುವಾಗ ತಂದೆ ವಯಸ್ಸು ಎಷ್ಟಂದ್ರೆ 36. ತಂದೆ ಈಗಿನ ವಯಸ್ಸು ಎಷ್ಟಂದ್ರೆ 60. ಮಗನ ಈಗಿನ ವಯಸ್ಸು ಎಷ್ಟಂದ್ರೆ 24. ಮೆಥಡ್ ಗೊತ್ತಾಯ್ತ್ರಿ ಹೆಂಗ್ ಬಿಡಿಸ್ಬೇಕನ್ನೋದು? ಓಕೆ, ಸೊ ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕು. ಹೆಂಗ್ ಕೊಟ್ಟಿರ್ತಾನೆ ಹಂಗೆ ಬರ್ಕೊಂತ ಹೋಗ್ಬೇಕು. ಸೊ ಆಟೋಮೆಟಿಕ್ ಆಗಿ ತಾನ ಬರ್ತೈತೆ ಆನ್ಸರ್. ಮೆಥಡ್ ಅನ್ನ ಗ್ರಿಪ್ ಇಟ್ಕೋಬೇಕು. ಅಂತ ಪ್ರಾಬ್ಲಮ್ನ ಹಲವಾರು ಪ್ರಾಬ್ಲಮ್ನ ಬಿಡ್ಸ್ಕೊಂತ ಹೋಗ್ಬೇಕು ನೀವು, ಅಂತ ನಿಮ್ಗೆ ಈಸಿ ಆಗ್ತೈತಿ.
ಓಕೆ. ನೆಕ್ಸ್ಟ್, ರಘು ರಾಜನಿಗಿಂತ ಎಷ್ಟು ಚಿಕ್ಕವನಾಗಿದ್ದನೋ ಅಷ್ಟೇ ವರ್ಷ ರವಿಗಿಂತ ದೊಡ್ಡವರು. ಹಿಂಗ ಅನ್ಕೊಂತ ಕೂತ್ಕೊಂಡ್ರೆ ಪ್ರಾಬ್ಲಮ್ ಬರಂಗಿಲ್ಲ. ಅದನ್ನೇನ್ ಮಾಡ್ಕೋಬೇಕು, ಬರಿತಾ ಹೋಗ್ಬೇಕು. ರಘು ರಾಜನಿಗಿಂತ ಎಷ್ಟು ಚಿಕ್ಕವನಿದ್ದಾನೋ, ರಘು ರಾಜನಿಗಿಂತ, ನೋಡ್ರಿ, ರಘು ರಾಜನಿಗಿಂತ ಎಷ್ಟು ಚಿಕ್ಕ ಅಂದ್ರೆ ರಘು ಫಸ್ಟ್ ಬರೀತೀರಿ, ರಾಜನಿಗಿಂತ ರಾಜು ಎಷ್ಟು ಚಿಕ್ಕವನಿದ್ದಾನೋ ಇವ ದೊಡ್ಡವದಾನ, ಇವನಿಗಿಂತ ಚಿಕ್ಕ ಇವ ರಘು. ಕರೆಕ್ಟಾ? ಚಿಕ್ಕವನ ಅಷ್ಟೇ ವರ್ಷ ರವಿಗಿಂತ ದೊಡ್ಡವನು. ನೋಡ್ರಿ ನೆನ್ಪಿಟ್ಕೋರಿ, ರಘು ರಾಜುನಿಗಿಂತ ಎಷ್ಟು ಚಿಕ್ಕವನಿದ್ದಾನೆಯೋ ರವಿಗಿಂತ ಅಷ್ಟೇ ದೊಡ್ಡವನಿದ್ದಾನೆ. ಕರೆಕ್ಟಾ? ಅರ್ಥ ಆಯ್ತ್ರಿ? ಇವನ್ಗಿಂತ ಎಷ್ಟು ಚಿಕ್ಕವದನಲ್ಲ, ಇವನ್ಗಿಂತನೂ ಅಷ್ಟ ದೊಡ್ಡವದನ ಅಂತ ಅಂದಂಗೆ. ಅಂದ್ರೆ ಇನ್ ಬಿಟ್ವೀನ್ ಮಿಡ್ಲ್ ಬರ್ತಕ್ಕಂಥದ್ದು ವಯಸ್ಸು ಅಂತ ತಗೋತೀವಿ ನಾವು. ಇನ್ ಬಿಟ್ವೀನ್ ಮಿಡ್ಲ್ ಬರ್ತಕ್ಕಂಥ ವಯಸ್ಸು. ನೆಕ್ಸ್ಟ್ ನೋಡ್ರಿ, ರಾಜು ಮತ್ತು ರವಿಯ ವಯಸ್ಸನ್ನ ಕೂಡಿದರೆ, ರಾಜು ಮತ್ತು ರವಿಯ ವಯಸ್ಸನ್ನ ಕೂಡಿದರೆ ಎಷ್ಟಾಗುತ್ತೆ ನೋಡ್ರಿ, ಎಷ್ಟಾಗತ್ರಿ? 72 ಆಗುತ್ತದೆ. ಹಾಗಾದ್ರೆ ರಘುವಿನ ವಯಸ್ಸು ಎಷ್ಟು ಮಾಡಕ್ ಬರ್ತೈತ್ರಿ? ಅರ್ಥ ಆಯ್ತಿಲ್ರಿ? ಈಗ ರಘುವಿನ ವಯಸ್ಸು ರಾಜುನಿಗಿಂತ ಸಣ್ಣವದನ, ರವಿಗಿಂತ ದೊಡ್ಡವದನ, ಈಕ್ವಲ್ ಅದನ, ಸಮನಾಗಿದಾನೆ. ರಘು ರಾಜುನಿಗಿಂತ ಎಷ್ಟು ಚಿಕ್ಕವನಲ್ಲ, ರವಿಗಿಂತ ಅಷ್ಟ ದೊಡ್ಡವದನ. ಅಂದ್ರೆ ಇನ್ ಕೇಸ್ ಇವಂಗ 25 ಅಂದ್ರೆ ಇವಂಗ 10 ಇದ್ದಂಗೆ. ಕರೆಕ್ಟಾ? ಉಟ್ಕೊಂತೀರಾ? ಇವಂಗ ಎಷ್ಟಿದ್ದಂಗೆ ನೋಡ್ರಿ, ಕಂಪ್ಯಾರಿಸನ್ ಅಂತ ಹೇಳ್ತೀವಿ ನಾವು, ಈಕ್ವಲ್ ಬರ್ತಕ್ಕಂಥದ್ದು. 10 ಡಿಫ್ರೆನ್ಸ್ ಅಂದ್ರೆ ಮಧ್ಯದೊಳಗೆ ಇರ್ತಕ್ಕಂಥವನು. ಕೊನೆಗೆ ಏನ್ ಕೊಟ್ಟರು ಅವರು, ರಾಜು ಮತ್ತು ರವಿ ಇಬ್ಬರು ವಯಸ್ಸು ಕೂಡಿಸಿದ್ರೆ ಎಷ್ಟಾಗತ್ತೆ? 77 ಆಗತ್ತೆ. ಹಾಗಾದ್ರೆ ರಘುವಿನ ವಯಸ್ಸು ಎಷ್ಟು? ಏನ್ ಮಾಡ್ಬೇಕು ಹೇಳ್ರಿ? ಡಿವೈಡ್ ಬೈ 2. ಅರ್ಥ ಮಾಡ್ರಿ, ಕಟ್ತಾ ಹೊಡ್ರಿ. 2 1 2 3 6, 1 ಉಳಿದು 2 12. ಎಷ್ಟು ಬಂದು ಹಿಡಿದ್ರೆ 36. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ರೀ? ಮೆಥಡ್ ಅನ್ನ ಅರ್ಥ ಮಾಡ್ಕೊಡ್ರಿ. ಈ ಚಾರ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಈಸಿ ಬರ್ತೈತಿ. ನೆನ್ಪಿಡ್ತೀರಿ? ಓಕೆ. ನೆಕ್ಸ್ಟ್ ನೋಡ್ರಿ, ತಂದೆ ಮತ್ತು ಮಗನ ವಯಸ್ಸನ್ನ ಕೂಡಿಸಿದ್ರೆ 56 ವರ್ಷ. ಸೊಗಲೆ ಆಗಿತ್ತಲ್ಲ, ಅದೇ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡ್ರಿ. ಎಂಟುವರೆ ತಂದೆ ಮತ್ತು ಮಗನ ವಯಸ್ಸನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ? 56 ವರ್ಷ ಆಗುತ್ತದೆ. 7 ವರ್ಷಗಳ ಹಿಂದೆ ನೋಡ್ರಿ, 7 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧವು. ಅವರಿಬ್ಬರ ವಯಸ್ಸುಗಳು ಅಂತಂದ್ರೆ ತಂದೆ ವಯಸ್ಸು ಇಂಟು ಮಗನ ವಯಸ್ಸುಗಳ ಗುಣಲಬ್ಧವು. ನೋಡ್ರಿ, ಅವ ಹೆಂಗೈತೆ ಹಂಗೆ ಬರ್ಕೋಬೇಕು. ತಂದೆಯ ವಯಸ್ಸಿನ ಮತ್ತು ಮಗನ ವಯಸ್ಸಿನ ಗುಣಲಬ್ಧವು ತಂದೆಯ ವಯಸ್ಸಿನ 5ರಷ್ಟು. ತಂದೆಯ ವಯಸ್ಸಿನ 5ರಷ್ಟು ಅಂದ್ರೆ ಇಂಟು ಅಂದಂಗ 5ರಷ್ಟಿತ್ತು. 5ರಷ್ಟಿತ್ತು ಅಂದ್ರೆ 5ರಷ್ಟಕ್ಕೆ ಸಮನ ಇತ್ತು ಅಂದಂಗ. ಮೆಥಡ್ ಹೆಂಗ್ ಗೊತ್ತಾದ್ರಿ? ಫಸ್ಟ್ ಏನ್ ಮಾಡೋಣ, ತಂದೆ ಮತ್ತು ಮಗನ ವಯಸ್ಸುಗಳ ಕೂಡಿದ್ರೆ 56 ಆಗುತ್ತೆ. ಬರ್ತೀರಿ? ಕರೆಕ್ಟ್ ಆಯ್ತಾ? 56. ನೆಕ್ಸ್ಟ್ 7 ವರ್ಷಗಳ ಹಿಂದೆ. 7 ವರ್ಷಗಳ ಹಿಂದೆ ಅಂದ್ರೆ ತಂದೆ ವಯಸ್ಸಿನ 7 ವರ್ಷ ಎಂದು ತಗೋರಿ, ಮಗನ ವಯಸ್ಸಿನ 7 ವರ್ಷಗಳ ಹಿಂದೆ ತಗೋರಿ. ತಗೊಂಡಾಗ ತಂದೆಯ ವಯಸ್ಸಿನ 5ರಷ್ಟು ಇರುತ್ತದೆ. ಎರಡನ್ನು ಗುಣಾಕಾರ ಮಾಡಿದ್ರೆ ತಂದೆಗೆ 5 ವರ್ಷ ಗುಣಾಕಾರ ಮಾಡಿದಷ್ಟಕ್ಕೆ ಉತ್ತರಕ್ಕೆ ಸಮನಾಗಿರ್ತದೆ. ಹಾಗಾದರೆ ತಂದೆ ಮಗನ ಈಗಿನ ವಯಸ್ಸು ಎಷ್ಟು ಅಂದ್ರೆ ತಂದೆ ಮತ್ತು ಮಗನ ಈಗಿನ ವಯಸ್ಸು ಎಷ್ಟು? ಇಲ್ಲಿ ಕೊಟ್ಟರೆ ನೋಡ್ರಿ, ಎರಡು ಕೊಟ್ಟರೆ ಅಂದ್ರೆ ತಂದೆ ವಯಸ್ಸು ಮಗನ ವಯಸ್ಸು, ತಂದೆ ವಯಸ್ಸು ಮಗನ ವಯಸ್ಸು. ಹಾಗಾದ್ರೆ ಎರಡು ಕಂಡುಹಿಡಿಬೇಕು ನಾವು. ಹೆಂಗ್ ಕಂಡುಹಿಡಿಬೇಕು? ಫಸ್ಟ್ ನೋಡ್ರಿ, ತಂದೆ ಪ್ಲಸ್ ಮಗನ ವಯಸ್ಸು ಕೊಟ್ಟನ, ಕೂಡಿಸಿದ 56 ಕೊಟ್ಟನ. ಇಲ್ಲಿ ತಂದೆದು ಕೊಟ್ಟಿಲ್ಲ, ಮಗಂದು ಕೊಟ್ಟಿಲ್ಲ ವಯಸ್ಸು. ಹಿಂಗೆ ಒಂದ್ ಯಾವ್ದಾರು ಹಾಕೊಂಡ್ರೆ ಬೆಲೆ ಕಂಡುಹಿಡಿಯಕ್ಕೆ ಬರ್ತಿತ್ತು. ಇನ್ನೊಂದು ಆಪ್ಷನ್ ಕೊಟ್ಟನ, ತಂದೆ ಮತ್ತು ಮಗನ ವಯಸ್ಸಿನ ಗುಣಾಕಾರವು ತಂದೆ ವಯಸ್ಸಿನ 5ರಷ್ಟು ಇರ್ತೈತಿ. ಯಾವಾಗ್ರಿ? 7 ವರ್ಷಗಳ ಹಿಂದೆ. ನಾವು ಮ್ಯಾಥಮೆಟಿಕಲ್ ಏನಾಯ್ತು ನೋಡ್ರಿ, ತಂದೆ ಇದು ಎಕ್ಸ್ ವೈ ಅನ್ಕೊಂಡಿದ್ರೆ ಇದನ್ನ ಎಕ್ಸ್ ಅನ್ಕೊಂಡಿದ್ರೆ ಆಟೋಮೆಟಿಕ್ ಇದು ಕ್ಯಾನ್ಸಲ್ ಆಗುತ್ತೆ. ಯಾಕೆ ಕ್ಯಾನ್ಸಲ್ ಆಗುತ್ತೆ ಹೇಳ್ರಿ? ಇಂಟು ಐತಿ, ಈ ಕಡೆ ಬಂದು ಡಿವೈಡ್ ಬೈ ಬರ್ತೈತಿ, ತಂದೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಮಗನ ವಯಸ್ಸು ಎಷ್ಟಾಯ್ತು ನೋಡ್ರಿ? ಮಗನ ವಯಸ್ಸು ಎಷ್ಟಾದ್ರಿ? 5 ವರ್ಷ. ಕರೆಕ್ಟ್ ಒಪ್ಕೊಂತೀರಿ? ಮಗನ ವಯಸ್ಸು 5 ವರ್ಷ. ಯಾವಾಗಿದು? ಎಷ್ಟದ ನೋಡ್ರಿ? 7 ವರ್ಷಗಳ ಹಿಂದೆ. 7 ವರ್ಷಗಳ ಹಿಂದೆ ಅಂದ್ರೆ ಅವರು 7 ವರ್ಷಗಳ ಹಿಂದೆ ಮಗನ ವಯಸ್ಸು. ಹಾಗಾದ್ರೆ ಈಗಿನ ಮಗನ ವಯಸ್ಸು ಅಂದಾಗ 5ಕ್ಕೆ 7 ಕೂಡಿಸ್ಕೋರಿ ಎಷ್ಟಾದ್ರಿ? 12 ವರ್ಷ. ಎಷ್ಟಾದ್ರಿ? 12 ವರ್ಷ. ಆಪ್ಷನ್ 1 ನೋಡ್ರಿ, 12 ಯಾವ್ದೈತಿ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಗನ ವಯಸ್ಸು 12 ಐತಿ. ತಂದೆ ವಯಸ್ಸು 44 ಐತಿಲ್ಲ, ಇದು ಬರ್ಬೇಕಲ್ಲ ನೀವು. ಇಲ್ಲಿ ಕೊಟ್ಟ ನೋಡ್ರಿ, ಏನ್ ಕೊಟ್ಟ ನೋಡ್ರಿ? ತಂದೆ ಮತ್ತು ಮಗನ ವಯಸ್ಸು ಕೂಡಿಸಿದ್ರೆ ಎಷ್ಟಾಗತ್ರಿ? 56 ಆಗುತ್ತೆ. ಮಗನ ವಯಸ್ಸು ಎಷ್ಟು ಬಂದೈತ್ರಿ? 12. ಕಳೆದ್ರಿ 6 2 4 5 4 44 ಐತ್ರಿ. ಕರೆಕ್ಟಾ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೆಥಡ್ ನೆನ್ಪಿಟ್ಕೋರಿ. ಫಸ್ಟ್ ಹೆಂಗ್ ತೊಗೊಂಡ್ವಿ ನಾವು? ಪ್ಲಸ್ ತೊಗೊಂಡ್ವಿ,
ನೆಕ್ಸ್ಟ್ ಗುಣಾಕಾರ ತೊಗೊಂಡ್ರಿ, ತಂದೆ ಕ್ಯಾನ್ಸಲ್ ಆಯ್ತು, ಮಗನ ವಯಸ್ಸು 5 ವರ್ಷ ಅಂತ ಬರ್ದ್ರಿ. 7 ವರ್ಷಗಳ ಹಿಂದೆ ಅಂದ್ರೆ ಅವರು, ಬಟ್ ಈಗಿನ ವಯಸ್ಸು ಬೇಕಂದಾಗ 5ಕ್ಕೆ 7 ಕೂಡಿಸ್ಕೋರಿ, 12 ವರ್ಷ ಆಯ್ತು. ಇದು ಮಗನ ವಯಸ್ಸು ಬಂತು. ಅವುಗಳ ಇಬ್ಬರು ಮೊತ್ತ ಕೊಟ್ಟನ 56ಕ್ಕೆ 12 ಕಳೆದ್ರಿ, ತಂದೆ ವಯಸ್ಸು ಬರ್ತೈತಿ. ತಂದೆ ವಯಸ್ಸು 44, ಮಗನ ವಯಸ್ಸು 12. ನೆನ್ಪಿಡ್ತೀರಿ? ಈಸಿ ಐತಿ ನೋಡ್ರಿ. ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ವಯಸ್ಸಿಗೆ ಸಂಬಂಧಿರ್ತಕ್ಕಂಥ ಲೆಕ್ಕಗಳನ್ನ ಸರಿಯಾಗಿ ಬಿಡಿಸ್ಬೋದು ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ನೋಡ್ರಿ. ಇಬ್ಬರು ವ್ಯಕ್ತಿಗಳು ಎ ಮತ್ತು ಬಿ ಇವರ ಈಗಿರುವ ವಯಸ್ಸಿನ ಅನುಪಾತ 5 ಅನುಪಾತ ಎ ಮತ್ತು ಬಿ 5:1 ಅಂತ ಕೊಟ್ಟಾರ. ಹೆಂಗ್ ಕೊಟ್ಟಾರ ಹಂಗೆ ಬರೀ. ಫಸ್ಟ್ ಮುಂದೆ ನೋಡೋಣ. 4 ವರ್ಷಗಳ ನಂತರ ಹಾಗಾದ್ರೆ 5:1 ವಯಸ್ಸುಗಳ ಅನುಪಾತ ಅಂತ ಕೊಟ್ಟ ಅಂದಾಗ ಇದು ಹೆಂಗ್ ತೋರಿದ್ನ 5x ಅಂತ ತೋರಿ, ಇದು 1x ಅಂತ ತೋರಿ. ಓಕೆ, ನೆಕ್ಸ್ಟ್ 4 ವರ್ಷಗಳ ನಂತರ ಅಂದ್ರೆ 5x + 4 ಅನುಪಾತ 1x ಅಂದ್ರೆ ಬಿಟ್ಬಿಟ್ರೆ 1 x + 4 ಹಿಂಗ್ ಬರಿಬೋದಾ? 4 ವರ್ಷಗಳ ನಂತರ ಕರೆಕ್ಟ್ ಅದಲ್ರಿ? ಇಬ್ಬರಿಗೆ 4 ವರ್ಷ ನಂತರ ಅವರ ವಯಸ್ಸುಗಳ ಅನುಪಾತವು 3:1 ಆಗಿದೆ. ನೋಡ್ರಿ, ಅವರ ವಯಸ್ಸುಗಳ ಅನುಪಾತವು 3:1 ಆಗಿದೆ ಅಂದ್ರೆ = 3:1 ಆಗಿದೆ. ಹಿಂಗ್ ಬರಿಬೋದಾ? ಕರೆಕ್ಟ್ ರೀ. 4 ವರ್ಷಗಳ ನಂತರ 2ಕ್ಕೆ 4 ಕೂಡಿಸ್ಕೋರಿ, ಅನುಪಾತ ಎಷ್ಟಾಗಿದೆ? 3:1. ಹಾಗಾದ್ರೆ ಈಗಿನ ವಯಸ್ಸಿನ ನಡುವಿನ ವ್ಯತ್ಯಾಸವೆಷ್ಟು? ಈಗಿರ್ತಕ್ಕಂಥ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕಂಡಿಡಿದ್ರು. ಫಸ್ಟ್ ಎಕ್ಸ್ ಬೆಲೆ ಕಂಡಿಡ್ರಿ, ನಿಮಗೆ ಈಜಿ ಬರ್ತೈತಿ. ಇದು ಮೆಥಡ್ ಗೊತ್ತೈತಿ ಹೆಂಗ್ ಬರಿಬೇಕು ಅನ್ನೋದು. ಫಸ್ಟ್ 5:1 ಅಂತ ಕೊಟ್ಟಿದ್ರು ಅವರು. 5:1 ಅಂದ್ರೆ ರೇಷಿಯೋಸ್ ಕೊಟ್ಟಾಗ ಎಕ್ಸ್ ಬೆಲೆ ಅಂತ ತಗೋಬೇಕು ನಾವು. 5x ಅನುಪಾತ 1x ಅಂದಂಗೆ. 4 ವರ್ಷಗಳ ನಂತರ +4 ಇದಕ್ಕೆ +4 ಮಾಡ್ಕೊರಿ, = ಎಷ್ಟು ಅಂದ್ರೆ ರೇಷಿಯೋ 3:1 ಇರ್ತದೆ. ಸೊ ಇದನ್ನ ಪ್ರಕಾರ ಲೆಕ್ಕ ಬಿಡಿಸ್ರಿ. 5x + 4 ಹೇಳಿ ನಿಮ್ಗಾಗಲೇ ಅನುಪಾತ ಬಂದಾಗ ಏನು ತಗೋಬೇಕು ಅನ್ನೋದು x + 4 = 3:1 ಅಂದ್ರೆ 3/1. ಅನುಪಾತನ ಭಿನ್ನರಾಶಿಗಳು ಬರಿಬೇಕಾದಾಗ ಪೂರ್ವ ಪದನ ಅಂಶಕ್ಕೆ ಬರಿಬೇಕು, ಆಮೇಲೆ ಉತ್ತರ ಪದನ ಛೇದಕ್ಕೆ ಬರಿಬೇಕು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಓರೆ ಗುಣಾಕಾರವನ್ನು ಮಾಡ್ಕೋಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ನಾವು. ಓರೆ ಗುಣಾಕಾರವನ್ನು ಮಾಡ್ಕೊಳ್ಳಿ. 5x + 4 × 1 = 3 × x + 4. ಕೆಲವೊಂದು ಮ್ಯಾಥಮೆಟಿಕಲ್ ಸ್ಟೆಪ್ ಅನ್ನ ಪರ್ಫೆಕ್ಟ್ ಆಗಲೇಬೇಕಾಗ್ತೈತಿ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, 1ಲ್ಲೇ ಗುಣಿಸ್ಕೋರಿ. 1ಲ್ಲೇ ಗುಣಿಸ್ಕೊಂಡು ಅದ ಬರ್ತೈತಿ, ಹೀಗಾಗಿ ಆಡಿಸ್ ಬರೀರಿ. 3ಲ್ಲೇ ಗುಣಿಸ್ಕೋರಿ, ಇಲ್ಲಿ ಸಂಖ್ಯೆ ಗುಣಿಸ್ಕೋಬೇಕು ನೋಡ್ರಿ. ನೆನ್ಪಿಟ್ಕೋರಿ, ಎಕ್ಸ್ ಗುಣಿಸ್ಕೊಂಡಲ್ಲ, ಎಕ್ಸ್ ಇಂದ ಏನಿಲ್ಲ ಅಂದ್ರೆ 1 ಇದೆ ನೆನ್ಪಿಟ್ಕೋರಿ. ಎಕ್ಸ್ ಇಂದ ಇರ್ತಕ್ಕಂಥ ಸಂಖ್ಯೆ ಗುಣಿಸ್ಬೇಕು. 3 3x ಆಗುತ್ತದೆ ಪ್ಲಸ್ 3 4 12. ಹಾಗಾದ್ರೆ ನಿಮ್ಗೆ ಏನ್ ಕಂಡುಹಿಡಿತೀವಿ ಅದನ್ನ ಎಡಗಡೆ ಬರ್ಕೋಬೇಕಂತ ಏನೇ ಎಕ್ಸ್ ಕಂಡುಹಿಡಿಯೋದು, ಎಕ್ಸ್ ಎಡಗಡೆ ಬರ್ಕೋಬೇಕು, ಸಂಖ್ಯೆ ಆ ಕಡೆ ಬರ್ಕೋಬೇಕು. 5x + 3x ಐತಿ, ಈ ಕಡೆ ಬಂದ್ರೆ -3x ಆಗುತ್ತೆ. = 12 + 4 ಆ ಕಡೆ ತಗೋರಿ -4. ನೆಕ್ಸ್ಟ್ 5x 3x ಕಳೆದ್ರಿ 2x ಆಯ್ತು. 12 4 ಕಳೆದ್ರಿ ಎಷ್ಟಾಯ್ತು? 8 ಆಯ್ತು. ನೆಕ್ಸ್ಟ್ x ಕಂಡುಹಿಡಿಬೇಕಂದ್ರೆ ಹೇಳಿ ನಿಮ್ಗೆ, ಇಂಟು ಇದ್ರೆ ಆ ಕಡೆ ಬಂದ್ರೆ ಡಿವೈಡ್ ಬೈ ಆಗುತ್ತಾ? 8/2 ಕಟ್ತಾ ಹೊಡ್ರಿ. 2 1 2 4 x = ಎಷ್ಟು ಬಂತ್ರಿ? 4. x = ಎಷ್ಟು ಬಂತ್ರಿ? 4. x = 4 ಬಂದ್ಮೇಲೆ ಅವರಿಬ್ಬರ ಈಗಿನ ವಯಸ್ಸಿನ ನಡುವೆ ಇರತಕ್ಕಂಥ ವ್ಯತ್ಯಾಸ ಎಷ್ಟು? ಈಗಿನ ವಯಸ್ಸಿನ ನಡುವೆ ಅಂದ್ರೆ ಇದು ಈಗಿರ್ತಕ್ಕಂಥ ವಯಸ್ಸು. ನೆನ್ಪಿಟ್ಕೋರಿ, ಇದು 4 ವರ್ಷಗಳ ನಂತರ ಐತಿ. ಈಗಿರ್ತಕ್ಕಂಥ ವಯಸ್ಸು ಅಂದ್ರೆ 5x ಮತ್ತು 1x. 5x ಅಂದ್ರೆ 5 ಇಂಟು ಬೆಲೆ ಎಷ್ಟು ಬಂದ್ರೆ x 4 ಬಂದೈತಿ. 5 4 20. 1x ಅಂದ್ರೆ 1 ಇಂಟು 4 1 4 4. ಅವ್ರ ನಡುವಿನ ವ್ಯತ್ಯಾಸ ಅಂದ್ರೆ ಕಳಿಬೇಕು. 20 4 ಕಳೆದ್ರೆ ಎಷ್ಟು ಬಂದ್ ನೋಡ್ರಿ? 16. ಸೊ ಆಪ್ಷನ್ ಐತೆ ನೋಡ್ರಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 16 ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅಂತ ತಗೋತೀವಿ ನಾವು. ನೆನ್ಪಿಡ್ತೀರಿ ಮೆಥಡ್? ಸೊ ಅದನ್ನ ಹೆಂಗ್ ಕಂಡಿಡ್ಬೇಕು ನೋಡ್ರಿ. ಓರೆ ಗುಣಾಕಾರ ಹೆಂಗ್ ಮಾಡ್ಬೇಕು ಕರೆಕ್ಟ್ ನೆನ್ಪಿಟ್ಕೋರಿ. ಈ ಟೈಪ್ ಲೆಕ್ಕ ಬಂದಾಗ ಇದೇ ಮೆಥಡ್ ಅನ್ನ ಫಾಲೋ ಮಾಡ್ಕೋಬೇಕು ಅಂದ್ರೆ ಪ್ರಾಬ್ಲಮ್ ಈಸಿ ಆಗತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಪ್ರಾಬ್ಲಮ್ ಬಿಡಿಸ್ಬೇಕಾದಾಗ ಮೆಥಡ್ ಅನ್ನ ಕರೆಕ್ಟ್ ನೆನ್ಪಿಟ್ಕೋರಿ. ಎಕ್ಸ್ ಬೆಲೆನ ಹೆಂಗ್ ತಗೋಬೇಕು ಅನ್ನೋದನ್ನ ಅರ್ಥ ಮಾಡ್ಕೋರಿ ಅಂತ ನಿಮ್ಗೆ ಈಸಿ ಆಗ್ತೈತಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈಸಿ ಐತಿ ನೋಡ್ರಿ. 4 ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ 5 ಮಕ್ಕಳ ವಯಸ್ಸಿನ ಮೊತ್ತ 70 ವರ್ಷ. ನೋಡ್ರಿ, 4 ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ, ಕನ್ಫ್ಯೂಷನ್ ಮಾಡಿರ್ತಾವ ನೋಡ್ರಿ. 4 ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ 5 ಮಕ್ಕಳ ವಯಸ್ಸಿನ ಅನುಪಾತ, ವಯಸ್ಸಿನ ಮೊತ್ತ 4 ವರ್ಷ, 5 ಮಕ್ಕಳ ಮೊತ್ತ 70 ವರ್ಷ. ಅದ್ರ ಕಿರಿಯ ಮಗುವಿನ ವಯಸ್ಸೆಷ್ಟು? ಸೊ ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಏನ್ ತಗೋಬೇಕ್ರಿ? ಕಿರಿಯ ಮಗು ಎಕ್ಸ್ ಆಗಿರ್ಲಿ ಅಂತ ಹೋಗ್ಬೇಕು. ಎಕ್ಸ್ ಏನದ? ಎಕ್ಸ್ ವರ್ಷ ಅಂತ ಹೋಗ್ತೀವಿ ನಾವು. ಕಿರಿಯ ಮಗುವಿನ ವಯಸ್ಸು ಎಷ್ಟಾಗಿರ್ಬೇಕು? ಎಕ್ಸ್ ಆಗಿರ್ಲಿ. ಕರೆಕ್ಟಾ? ಅಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ಮಗು ಹುಡ್ತೈತಿ.
ಪ್ರತಿ 4 ವರ್ಷಕ್ಕೊಮ್ಮೆ ಕೂಡಿದಾಗ ಎಷ್ಟು ಮಕ್ಕಳು ಅದಾವು? 5 ಮಕ್ಕಳು ಅದಾವು. ಮೊದಲನೇ ಮಗು ಎಕ್ಸ್, ಎರಡನೇ ಮಗು ನೋಡ್ರಿ 4 ವರ್ಷಕ್ಕೊಮ್ಮೆ ಅಂದ್ರೆ ಎಕ್ಸ್ ಪ್ಲಸ್ 4, ಕರೆಕ್ಟಾ? ನೆಕ್ಸ್ಟ್ ಮೂರನೇ ಮಗು ನೋಡ್ರಿ ಮತ್ತೆ 4 ವರ್ಷ ನೆಕ್ಸ್ಟ್ ಅಂದ್ರೆ ಇದಕ್ಕೆ 4 ಕೂಡಿಸ್ಕೊರಿ, 4 ಪ್ಲಸ್ 4 ಎಷ್ಟು ರೀ? 8. ನೆಕ್ಸ್ಟ್ ಪ್ಲಸ್ ಇದಕ್ಕೆ 4 ಮತ್ತೆ ಕೂಡಿಸ್ಕೊರಿ, 4 ಎಷ್ಟು? ಇದು 1 ಮಗು, 2 ಮಗು, 3 ಮಗು, 4 ಮಗು, ಇನ್ನೊಂದು ಮಗು ಐತಿ ಎಕ್ಸ್ ಪ್ಲಸ್. ಸೊ ಅದು 8ಕ್ಕೆ 4 ಕೂಡಿಸ್ಕೊರಿ ಎಷ್ಟಾಗುತ್ತೆ? ಇದೆ 12. ಮತ್ತೆ 12ಕ್ಕೆ 4 ಕೂಡಿಸ್ರಿ 16. ಅವುಗಳ ಮೊತ್ತ ಎಷ್ಟು ಕೊಟ್ಟ ನೋಡ್ರಿ ಇಲ್ಲಿ? 70. ಅವುಗಳ ಮೊತ್ತ ಕೊಟ್ಟಿರ್ತಕ್ಕಂಥದ್ದು 70. ಅರ್ಥ ಐತ್ರಿ? ಬರ್ಕೊಳ್ಳೋದು ಹೆಂಗನ್ನದು? ಅತ್ಯಂತ ಕಿರಿಯ ಮಗು ಅಂದ್ರೆ ಅವರು ಅತ್ಯಂತ ಕಿರಿಯ ಮಗು ಅಂದ್ರೆ ಎಕ್ಸ್ ಆಗಿರ್ಲಿ ಅಂತ ಹೋಗ್ರಿ. ಎಕ್ಸ್ ಮೊದಲನೇ ವರ್ಷ ಹುಟ್ಟೈತಿ, 4 ವರ್ಷ ನಂತರ ಮತ್ತೊಂದು ಮಗು ಹೊಡಿತು ಪ್ಲಸ್ 4, ಮತ್ತೆ 4 ವರ್ಷ ನಂತರ ಮತ್ತೊಂದು ಮಗು ಹೊಡಿತು, ಮತ್ತೆ 4 ವರ್ಷ ನಂತರ ಮತ್ತೊಂದು ಮಗು ಹೊಡಿತು, ಮತ್ತೆ 4 ವರ್ಷ ಮತ್ತೊಂದು ಮಗು ಹೊಡಿತು. ಒಟ್ಟು 5 ಮಕ್ಕಳ ವಯಸ್ಸನ್ನು ಕೂಡಿಸಿದಾಗ ಬರ್ತಕ್ಕಂಥ ಉತ್ತರ ಎಷ್ಟು? 70. ಹಾಗಾದ್ರೆ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂದ್ರೆ ಎಕ್ಸ್ ಬೆಲೆ ಕಂಡು ಹಿಡಿದ್ಬಿಟ್ರೆ ಮುಗಿತು ನಿಮಗೆ. ಇದು ಮೆಥಡ್ ಕರೆಕ್ಟ್ ಬರೆಯೋದಲ್ರಿಪ್ಪ ಅಂದ್ರೆ ಮುಂದೆ ಈಸಿಯಾಗಿ ಬರೀತೀರಿ. ಓಕೆ, ಎಕ್ಸ್ ಎಷ್ಟು ನೋಡ್ರಿ? 1 2 3 4 5 5 ಅದಾವ ಎಕ್ಸ್ ಪ್ಲಸ್ ಇವು ಸಂಖ್ಯೆ ಕೂಡಿಸ್ಕೊಳ್ಳಿ. 4 8 12 12 12 24 24 14 ಕೂಡಿಸ್ರಿ 40. ಇದು ಕೂಡ ಎಷ್ಟೈತಿ? 70 ಐತಿ. ಇಲ್ಲಿ ಕೂಡ ಎಕ್ಸ್ ಬೆಲೆ ಕಂಡಿಬೇಕು. ಫಸ್ಟ್ ಸಂಖ್ಯೆ ಪ್ಲಸ್ ಇದ್ದು ಮೈನಸ್ ಆ ಕಡೆ ತಗೋರಿ, ಇಂಟು ಇದು ಆಮೇಲೆ ತಗೋರಿ ಅಂತ. 70 ಮೈನಸ್ 40 5x = 70 40 ಕಳೆದ್ರೆ ಎಷ್ಟು ಬಂದ್ರಿ? 35. ಎಕ್ಸ್ ಬೆಲೆ ಬೇಕು ನಮ್ಗೆ 30 ಡಿವೈಡ್ ಬೈ ಇದಾಗುತ್ತೆ. ಆಗಲೇ ನೋಡ್ರಿ ನಿಮ್ಗೆ 8 ಬಂದ್ರೆ ಡಿವೈಡ್ ಬೈ ಆಗುತ್ತೆ, ಕಟ್ತಾ ಬಿಡ್ರಿ 5 ಒಂದೇ 5 6. ಹಾಗಾದ್ರೆ ಎಕ್ಸ್ ಕೂಡ ಎಷ್ಟು ಬಂದ್ರಿ? 6. ಎಕ್ಸ್ ನ ಬೆಲೆ 6. ಅತ್ಯಂತ ಕಿರಿಯ ವಯಸ್ಸಿನ ಮಗು ವಯಸ್ಸು ಎಷ್ಟಪ್ಪ ಅಂದ್ರೆ 6 ವರ್ಷ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆನ್ಪಿಡಿದ್ರಿ ಮೆಥಡ್ ಅನ್ನ? ಗೊತ್ತಾಯ್ತು? ಸೊ ಅರ್ಥ ಮಾಡ್ಕೊಂಡು ಬರಿಬೇಕು ನೋಡ್ರಿ, ಪ್ರಾಬ್ಲಮ್ ಈಸಿ ಆಗ್ತೈತಿ. ಓಕೆ, ಸೊ ಈ ಟೈಪ್ ಬಂದಾಗ ಒಂದು ಪ್ರಾಬ್ಲಮ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಅಂತ 10 ಪ್ರಾಬ್ಲಮ್ ಕೂಡ ಬಿಡ್ಸಕ್ ಬರ್ತೈತಿ. ನೀವು 10 ಪ್ರಾಬ್ಲಮ್ ಬಿಡಿಸಿ ಅರ್ಥ ಮಾಡ್ಕೊಳ್ಳೋದನ್ನ ಬಿಡಿಸಿದ್ರೆ ಒಂದು ಪ್ರಾಬ್ಲಮ್ ಬಿಡ್ಸಕ್ ಬರಂಗಿಲ್ಲ. ಮೆಥಡ್ ಅನ್ನ ಕರೆಕ್ಟ್ ನೆನ್ಪಿಟ್ಕೋಬೇಕು. ಓಕೆ, ಸ್ವಲ್ಪ ಇದು ವೆರೈಟಿ ಐತಿ ನೋಡ್ರಿ. ಮದುವೆಯ ಸಮಯದಲ್ಲಿ ಪತಿಯು ಅವನ ಪತ್ನಿಗಿಂತ 9 ವರ್ಷ ದೊಡ್ಡವನಾಗಿದ್ದಾನೆ. ನೋಡ್ರಿ, ಮದುವೆಯ ಸಮಯದಲ್ಲಿ ಕನ್ಫ್ಯೂಷನ್ ಮಾಡಕ್ ಕೊಟ್ಟಿರ್ತಾರ. ಪತಿಯ ವಯಸ್ಸು ಪತ್ನಿಗಿಂತ 9 ವರ್ಷ ದೊಡ್ಡದು. ಪತಿ ನೆಕ್ಸ್ಟ್ ಪತ್ನಿ, ಅವರ ವಯಸ್ಸು 9 ವರ್ಷ ದೊಡ್ಡರು. ಇವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟ್ರಿ? 9 ವರ್ಷ ದೊಡ್ಡರು. ಅವನ ಮದುವೆಯಾಗಿ 15 ವರ್ಷಗಳ ನಂತರ ಮದುವೆಯಾಗಿ 15 ವರ್ಷಗಳ ನಂತರ ಓಕೆ, ನಂತರ ಅವರ ವಯಸ್ಸಿನ ಅನುಪಾತವು 7:6 ಪಟ್ಟಿದೆ. 7/6 ಪಟ್ಟಿದೆ ಅಂದ್ರೆ ನೋಡ್ರಿ, 7/6 ಅಂದ್ರೆ 7:6 ಅಂದಂಗ. ಅದ್ರ ಹಂಗೂ ಕೊಡ್ಬೋದು, ಹಂಗೂ ಕೊಡ್ಬೋದು. ನೆನ್ಪಿಟ್ಕೋರಿ, ಎರಡು ರೀತಿ ಮೆಥಡ್ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗ್ತೈತಿ. 7:6 ಅಂದ್ರೆ 7:6. ಇದು ಪತಿದು, ಇದು ಪತ್ನಿದು. ನೆನ್ಪಿಡ್ತೀರಿ? ಇದು ಪತಿದು, ಇದು ಪತ್ನಿದು. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ? 9 ಐತಿ. ಪ್ರಶ್ನೆ ನೋಡ್ರಿ, ಹಾಗಾದ್ರೆ ಮದುವೆ ಆದಾಗ ಅವರಿಬ್ಬರ ವಯಸ್ಸು ಎಷ್ಟಿತ್ತು? ಮದುವೆ ಆದಾಗ ಅವರಿಬ್ಬರ ವಯಸ್ಸು ನೋಡ್ರಿ, ಏನ್ ಕಾಮನ್ ಆಗಿ ಥಿಂಕ್ ಮಾಡ್ರಿ. ಸೊ ಇಬ್ಬರು ಪತಿ ಪತ್ನಿ ಮದುವೆ ಆಗಿರ್ತಾರೆ. ಪತಿಗೆ ಪತ್ನಿಗೆ ಡಿಫ್ರೆನ್ಸ್ ಎಷ್ಟೈತಿ ಅಂದ್ರೆ 9 ವರ್ಷ ಐತಿ. 9 ವರ್ಷ ಐತಿ. ನೆಕ್ಸ್ಟ್ 15 ವರ್ಷ ನಂತರ ಅವರ ವಯಸ್ಸುಗಳ ಅನುಪಾತ 7:6 ಆಗೈತಿ. 15 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 7:6 ಐತಿ. ಹಾಗಾದ್ರೆ ಈಗ ಅಂದ್ರೆ ಮದುವೆ ಆದಾಗ ಅವರಿಬ್ಬರ ವಯಸ್ಸು ಎಷ್ಟಿತ್ತು? ಫಸ್ಟ್ ಏನ್ ಮಾಡ್ಕೊರಿ, ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಹಾಗಾದ್ರೆ ಒಂದ್ ಲೆಕ್ಕ ಬಿಡಿಸಿದ್ರೆ ನೋಡ್ರಿ, ಹೆಂಗ್ ಬಿಡಿಸ್ರಿ? 9ನ್ನ 2 ಕಡೆ ಗುಣಿಸ್ಕೋಬೇಕು. 9 ಏಳು ಎಷ್ಟು ರೀ? 63. 9 6 ಎಷ್ಟು? 54. ಕರೆಕ್ಟಾ? ಎಷ್ಟು ಬಂದ್ ನೋಡ್ರಿ? 63 54 ಬಂದಿಲ್ರಿ? ಅವ್ರೇನು ಕೊಟ್ಟರಲ್ಲಿ? ಏನ್ ಪ್ರಶ್ನೆ ಐತರಲ್ಲಿ? ಮದುವೆ ಆದಾಗ ಅವರಿಬ್ಬರ ವಯಸ್ಸು ಎಷ್ಟಾಗಿತ್ತು ನೋಡ್ರಿ. 7:6 ಯಾವಾಗಿದೆ? 15 ವರ್ಷಗಳ ನಂತರ. ಹಾಗಾದ್ರೆ 15 ಕಳೆನಾಗ್ರಿ, 15 ವರ್ಷವನ್ನ 2 ಕಡೆ ಕಳೆರಿ. 13 5 ಕಳೆದ್ರೆ 8, 6 2 ಕಳೆದ್ರೆ 4, 14 5 ಕಳೆದ್ರೆ 9, 5 ಕಳೆದ್ರೆ 3. ಎಷ್ಟಾದ್ ನೋಡ್ರಿ? 48 39. ಆಪ್ಷನ್ ಐತೆ ನೋಡ್ರಿ, 48 39. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆನ್ಪಿಡ್ತೀರಿ? ಮೆಥಡ್ ಈಸಿ ಐತಿ ನೋಡ್ರಿ. ಪತ್ನಿ ಫಸ್ಟ್ ಬರ್ಕೋರಿ, 9 ವರ್ಷ ಡಿಫ್ರೆನ್ಸ್ ಇರ್ತೈತಿ. ಓಕೆ, ಸೊ 7:6 15 ವರ್ಷಗಳ ನಂತರ ಅಂದ್ರು. ಮತ್ತೆ 15 ಗುಣಿಸ್ಕೊಳಕ್ ಹೋಗ್ಬಿಟ್ರಿ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಟ್ರಿ. ಅನುಪಾತವನ್ನ ಗುಣಿಸ್ಕೋಬೇಕು. ಪತಿಗೆ ಪತ್ನಿ ಗುಣಿಸ್ಕೋಬೇಕು. ಗುಣಿಸ್ಕೊಂಡಾಗ 63 54 ಬಂತು. ಅವ ಅದನ್ನ ಕನ್ಫ್ಯೂಷನ್ ಮಾಡಕ್ ಅದನ್ನ ಕೊಟ್ಟಿರ್ತಾನ. ಆಪ್ಷನ್ ನೋಡ್ರಿ, ಅದನ್ನ ಕೊಟ್ಟಿರ್ತಾನ. 15 ವರ್ಷಗಳ ನಂತರ ಅಂದಾಗ ಇದು ಕರೆಕ್ಟ್. ಮದುವೆ ಆದಾಗ ಅಂದ್ರೆ 15 ವರ್ಷದ ಹಿಂದೆ, ಅದಕ್ಕೆ ಹಿಂಗೆ 15 ಅಂತ ಕಳಿಬೇಕು. 48 39. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಓದ್ತೀವಿ. ನೆನ್ಪಿಡ್ತೀರಿ? ಓಕೆ, ಸೊ ಮೆಥಡ್ ಅನ್ನ ಕರೆಕ್ಟ್ ನೆನ್ಪಿಟ್ಕೋರಿ. ಪ್ರಾಬ್ಲಮ್ಸ್ ಯಾವ್ದು ಬರಲಿ, ಮೆಥಡ್ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಬೇಕಾದ್ ಬಿಡಿಸ್ಬೋದು. ಸೊ ಲಾಸ್ಟ್ ಪ್ರಾಬ್ಲಮ್ ನೋಡ್ರಿ,
ಪಿ ಮತ್ತು ಕ್ಯೂ ರವರ ಪ್ರಸ್ತುತ ವಯಸ್ಸುಗಳ ಅನುಪಾತ. ಪಿ ಮತ್ತು ಕ್ಯೂ ಇಬ್ಬರು ವಯಸ್ಸು ಕೊಟ್ರ, ಎಷ್ಟು ಕೊಟ್ರಿ? 4:7 ಅಂತ ಕೊಟ್ರ. 6 ವರ್ಷಗಳ ಹಿಂದೆ ಕ್ಯೂ ರವರ ಪ್ರಸ್ತುತ ವಯಸ್ಸು ಎಷ್ಟು? 6 ವರ್ಷಗಳ ಹಿಂದೆ ಕ್ಯೂ ರವರ ಪ್ರಸ್ತುತ ವಯಸ್ಸು ಎಷ್ಟಾಗಿತ್ತು? ನೋಡ್ರಿ ಹೆಂಗ್ ಕೊಟ್ಟ ನೋಡ್ರಿ ಇಲ್ಲಿ 4:7 ಅಂತ ಕೊಟ್ಟನ. 4:7 ಅಂತ ಕೊಟ್ಟನ. 6 ವರ್ಷಗಳ ಹಿಂದೆ ಅಂತ ಕೊಟ್ಟನ. 6 ವರ್ಷಗಳ ಹಿಂದೆ. 6 ವರ್ಷಗಳ ಹಿಂದೆ ಅಂದ್ರೆ ಹೆಂಗ್ ತೋದ್ರಿ ಹೇಳ್ರಿ? ಹೆಂಗ್ ತೋದ್ರಿ? 4:7 ಪ್ಲಸ್ 7 ಡೈರೆಕ್ಟ್ ಆಗಿ ತೆಗೆದುಕೊಳ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಇನ್ನೊಂದು ಏನೋ ಮಿಸ್ಟೇಕ್ ಆಗೈತೆ ನೋಡ್ರಿ, ಇಲ್ಲಿ ಕೊಡ್ಬೇಕಾಯ್ತು. ಪಿ ಮತ್ತು ಕ್ಯೂ ರವರ ಪ್ರಸ್ತುತ ವಯಸ್ಸುಗಳ ಅನುಪಾತ 4:7. 6 ವರ್ಷಗಳ ಹಿಂದೆ ಲೆಕ್ಕ ಪರಿಪೂರ್ಣ ಇಲ್ಲ ನೋಡ್ರಿ, ಇದು ಲೆಕ್ಕ ಪರಿಪೂರ್ಣ ಇಲ್ಲ. ಲೆಕ್ಕ ಏನೈತೆ ನೋಡ್ರಿ ಇದು, ಸೊ ಲೆಕ್ಕ ಪರಿಪೂರ್ಣ ಇಲ್ಲದು. ಏನೈತೆ ನೋಡ್ರಿ ಇಲ್ಲ, 6 ವರ್ಷಗಳ ಹಿಂದೆ ಏನೈತೆ ನೋಡ್ರಿ ಅದು, ಕ್ಯೂ ರವರಿಗೆ ಇರ್ತಕ್ಕಂಥ ವಯಸ್ಸು ಎಷ್ಟಪ್ಪ ಅಂದ್ರೆ 50 ವರ್ಷ. ಕ್ಯೂ ರವರಿಗೆ ಇರ್ತಕ್ಕಂಥ ವಯಸ್ಸು ಎಷ್ಟಪ್ಪ ಅಂತಂದ್ರೆ 50 ವರ್ಷ ಅಂತ ಕೊಟ್ಟಿದ್ದಾರೆ. ಓಕೆ, 50 ವರ್ಷ. ಹಾಗಾದರೆ ಪಿ ರವರ ವಯಸ್ಸು ಎಷ್ಟನ್ನು ಕಂಡುಹಿಡಿಯಬೇಕು? ಪಿ ರವರ ಈಗಿನ ವಯಸ್ಸು ಎಷ್ಟನ್ನು ಕಂಡುಹಿಡಿಯಬೇಕು? ಓಕೆ, ನೆನ್ಪಿಟ್ಕೋರಿ. 6 ವರ್ಷಗಳ ಹಿಂದೆ ಅಂತಂದಾಗ ಎಷ್ಟಾಗುತ್ತೆ ನೋಡ್ರಿ? 50 ಐತಿ. 6 ವರ್ಷಗಳ ಹಿಂದೆ 50 ಅಂದ್ರೆ ಈಗಿನ ಕ್ಯೂ ರವರ ವಯಸ್ಸು ಎಷ್ಟಾಗುತ್ತೆ ನೋಡ್ರಿ? 50 ಪ್ಲಸ್ 6 ಎಷ್ಟಾಗತ್ತೆ ರೀ? 56. 56 ಆಗತ್ತೆ ರೀ. ಕರೆಕ್ಟಾ? ಸ್ವಲ್ಪ ಪ್ರಾಬ್ಲಮ್ ಪೂರ್ಣ ಆಗಿಲ್ಲ ನೋಡ್ರಿ, ಕರೆಕ್ಟ್ ಅರ್ಥ ಮಾಡ್ಕೋರಿ. ಪಿ ಮತ್ತು ಕ್ಯೂ ರವರ ಪ್ರಸ್ತುತ ವಯಸ್ಸುಗಳ ಅನುಪಾತ 4:7 ಪ್ರೆಸೆಂಟ್ ಈಗಿರೋದು. ಅದ್ರ ಜೊತೆಗೆ ಏನ್ ಕೊಟ್ಟರು ನೋಡ್ರಿ, 6 ವರ್ಷಗಳ ಹಿಂದೆ ಕ್ಯೂ ರವರ ವಯಸ್ಸು ಎಷ್ಟಿತ್ತಂದ್ರೆ 50 ವರ್ಷ. 6 ವರ್ಷಗಳ ಹಿಂದೆ ಕ್ಯೂ ರವರ ವಯಸ್ಸು 50 ವರ್ಷ. ಇದು ಪ್ರಸ್ತುತ ಐತಂದಾಗ 6 ವರ್ಷಗಳ ಹಿಂದೆ ಐತಂದಾಗ 6 ಕೂಡಿಸ್ಕೋರಿ 50ಕ್ಕೆ ಎಷ್ಟಾಗುತ್ತೆ? 56. ಪ್ರಸ್ತುತ ವಯಸ್ಸು 56. ಕರೆಕ್ಟಾ? ಓಕೆ, ಹಾಗಾದ್ರೆ ಈಗ ಪ್ರಸ್ತುತ ಪಿ ಯ ವಯಸ್ಸು ಎಷ್ಟು ಅಂತ ಕೇಳಿದ್ದೇನೆ. ಈಸಿ ಐತೆ ನೋಡ್ರಿ, ಮೆಥಡ್ ನೆನ್ಪಿಟ್ಕೋರಿ. 7 ಎಷ್ಟಲೇ 56 ನೋಡ್ರಿ, 7 8 56. ಸೊ ಅದೇ ರೀತಿ ಇದು 8 ಇದಕ್ಕೂ ಕೂಡ 8 ಗುಣಿಸ್ಕೋರಿ. 4 8 32. ಸೊ ಹಾಗಾದ್ರೆ ಪ್ರಸ್ತುತ ಈಗಿನ ಪಿ ನ ವಯಸ್ಸು ಎಷ್ಟಪ್ಪ ಅಂದ್ರೆ 32. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆನ್ಪಿಡ್ತೀರಿ ಮೆಥಡನ್ನ? ಪ್ರಾಬ್ಲಮ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಬರೆಯೋದನ್ನು ಕಲಿಬೇಕು. ಓಕೆ, ಸೊ ಹಾಗಾದ್ರೆ ನೋಡಿ ಇಲ್ಲಿವರೆಗೂ 6 ರಿಂದ 8 ಪ್ರಾಬ್ಲಮ್ ಬಿಡಿಸಿದ್ದೀವಿ. ವಯಸ್ಸಿಗೆ ಸಂಬಂಧಿರ್ತಕ್ಕಂಥ ಪ್ರಾಬ್ಲಮ್ ಬಿಡಿಸಿದ್ದೀವಿ. ಮತ್ತೆ ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬೇರೆ ಬೇರೆ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಈ ಒಂದು ವಿಡಿಯೋದಲ್ಲಿ ಬಿಡಿಸಿರ್ತಕ್ಕಂಥ ಲೆಕ್ಕಗಳು ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಕಮೆಂಟ್ ಮಾಡಿ. ನಿಮ್ಗೆ ಯಾವುದೇ ಸಮಸ್ಯೆಗೆ ಅದು ಕೂಡ ಇಮಿಡಿಯೇಟ್ ಆಗಿ ನಿಮಗೆ ಬಿಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟ PDF-ಗಳಿದ್ದಾವೆ, ಅವುಗಳನ್ನು ಕೂಡ ಅಪ್ಲೋಡ್ ಮಾಡಿಕೊಡ್ರಿ. ಸೊ ಅಪ್ಲೋಡ್ ಮಾಡಿಕೊಂಡು ಯಾವ ಪ್ರಾಬ್ಲಮ್ ಬರೋಂಗಿಲ್ಲ ಅಂತ ಕಮೆಂಟ್ ಮಾಡಿ, ನಿಮಗೆ ನೀಟಾಗಿ ಬಿಡಿಸಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಹಾಗಾದರೆ ಮತ್ತೆ ಬೇರೆ ಬೇರೆ ಒಂದು ಪ್ರಾಬ್ಲಮ್ಗಳ ಸಮೇತ ಮತ್ತೆ ಬೇರೆ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.